ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಇವತ್ತು ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನೋಡಿ. ಇದು 150 ಗ್ರಾಮಷ್ಟು ಬೇಳೆ ತಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ತಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 10-12 ಹಸಿರು ಮೆಣಸಿನ್ಕಾಯಿ, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಒಂದೆರಡು ಈರುಳ್ಳಿ, ಒಂದು 4ರಿಂದ 5 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ನೋಡಿ ಒಂದು ಸ್ವಲ್ಪ ಜೀರಿಗೆನ, ಮತ್ತು ಇದು ಒಗ್ಗರಣೆಗೋಸ್ಕರ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಸಾಸಿವೆನ ಇಟ್ಕೊಂಡಿದ್ದೀನಿ. ನಾನು ಇವಾಗ ಬೇಳೆನ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ನಾನು ಒಂದು ಟೈಮಿಂಗ್ ಮಾಡ್ಕೊತಾ ಇದ್ದೀನಿ, ಅದಕ್ಕೋಸ್ಕರ ಒಂದು ಸ್ವಲ್ಪ 150 ಗ್ರಾಮಷ್ಟು ಬೇಳೆನ ಮಾಡ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿ ಆದಮೇಲೆ ಇವಾಗ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. 10ರಿಂದ ಒಂದು 12 ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮತ್ತು ಇದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ಒಬ್ಬೊಬ್ಬರು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾರೆ, ನಾನು ಇವತ್ತು ಹಸಿರು ಮೆಣಸಿನ್ಕಾಯಿದು ಬೇಳೆ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಇದು ನೋಡಿ ಕೊತ್ತಂಬರಿ ಸೊಪ್ಪು, ಮತ್ತು ಇದು ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಇದಕ್ಕೆ ನೋಡಿ ಇವಾಗ ನೀರು ಹಾಕಬೇಕು. ನೀರು ಹಾಕ್ತಾಯಿದ್ದೀನಿ ನೋಡಿ. ನೀರು ಹಾಕಾದ್ಮೇಲೆ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ನೋಡಿ ಹೇಗಿದೆ, ಗ್ರೀನ್, ರೆಡ್, ವೈಟ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ನಾನು ಅದಕ್ಕೆ ಮುಚ್ಚಳ ಹಾಕ್ತೀನಿ. ಮುಚ್ಚಳ ಹಾಕ್ತಾಯಿದ್ದೀನಿ ನೋಡಿ. ಮುಚ್ಚಳ ಹಾಕ್ಬಿಟ್ಟು 5ರಿಂದ 6 ವಿಷಲ್ನ ಕೂಗಿಸ್ಬೇಕು. 5ರಿಂದ 6 ವಿಷಲ್ನ ಕೂಗಿಸ್ಬೇಕು. 5ರಿಂದ 6 ವಿಷಲ್ ಆಯಿತು ನೋಡಿ. ಇವಾಗ ಬೇಳೆ ಬೆಂದಿದೆ, ಇದನ್ನು ಚೆನ್ನಾಗಿ ಮಸಿಬೇಕು. ಚೆನ್ನಾಗಿ ನುಣ್ಣಗಾಗೋವರೆಗೂ ಮಸಿತಾ ಇರಬೇಕು, ನೈಸಾಗಿ. ಬೇಳೆ ನೋಡಿ ಚೆನ್ನಾಗಿ ಮಸ್ತಿದ್ದೀನಿ. ಇವಾಗ ನೋಡಿ ಅದಕ್ಕೆ 1 ಚಮಚ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಆದ ನಂತರ ನೋಡಿ ಚಮಚದಲ್ಲಿ ಒಂದು ಸ್ವಲ್ಪ ತಿರುಗಾಡಿಸ್ತಾ ಇದ್ದೀನಿ. ಇವಾಗ ನೋಡಿ ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದೀನಿ. 1ರಿಂದ 1.5 ಚಮಚ ಅಷ್ಟು ಎಣ್ಣೆ ಹಾಕೋದು. ಈಗ ಒಗ್ಗರಣೆ ಮಾಡೋಕ್ಕೋಸ್ಕರ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಹಾಕಿಬಿಡಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಇವಾಗ ಸಾಸಿವೆನ ಹಾಕಬೇಕು. ಸಾಸಿವೆ ನೋಡಿ ಚೆನ್ನಾಗಿ ಬಿಸಿ ಎಣ್ಣೆಲಿ ಹಾಕಿದ್ಮೇಲೆ ಚಟಪಟ ಅನ್ನಬೇಕು. ಚೆನ್ನಾಗಿ ಸಾಸಿವೆ ಚಟಪಟ ಆದಮೇಲೆ ಇವಾಗ 4ರಿಂದ 5 ಇದು ರೆಡ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿ ಆದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಫ್ರೈ ಆಯಿತು. ಇಲ್ಲಿ ಬೇಳೆನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಬಿಸಿಯಾಗಿ ಕುದಿಯೋಕ್ಕೆ ನೋಡಿ. ಬೇಳೆ ಅಲ್ಲಿ ಕುದೀತಾ ಇದೆ. ಇಲ್ಲಿ ಒಗ್ಗರಣೆನ ನಾನಿಲ್ಲಿ ಮಾಡೋಕ್ಕೋಸ್ಕರ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಇದು ಬೇಳೆ ಕುದೀತಾ ಇದೆಯಲ್ಲ, ಅದು ಅದರೊಳಗೆ ಹಾಕಬೇಕಾಗುತ್ತೆ ನೋಡಿ. ಇನ್ನೂ ಫ್ರೈ ಆಗಿಲ್ಲ, ಫ್ರೈ ಆಗ್ತಾಯಿದೆ. ಫ್ರೈ ಆಯಿತು ನೋಡಿ. ಇವಾಗ ಎಣ್ಣೆನ ಅದರಲ್ಲಿ ಬೇಳೆಯಲ್ಲಿ ಹಾಕಬೇಕು. ಬೇಳೆಯಲ್ಲಿ ಹಾಕಿ ಗ್ಯಾಸ್ನ ಆಫ್ ಮಾಡಿಬಿಡಬೇಕು. ಇವಾಗ ನನ್ನ ಬೇಳೆ ಸಾಂಬಾರನ್ನ ರೆಡಿಯಾಗಿದೆ ನೋಡಿ. ನೀವೊಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ಈ ಬೇಳೆ ಸಾಂಬಾರು ಅನ್ನ, ರೈಸು ಮತ್ತು ಮುದ್ದೆ, ಚಪಾತಿ, ಪೂರಿ ಅದರಲ್ಲೆಲ್ಲ ತಿಂದರೆ ತುಂಬ ರುಚಿಯಾಗಿರುತ್ತೆ. ನೀವೊಂದು ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.